ನಮಸ್ತೆ. ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ಹಾಕೋ ವಿಡಿಯೋಗಳು ಹಾಕಿದ ತಕ್ಷಣ ಹಿಂದಿಂದೆ ನೀವು ನೋಡೋದಕ್ಕೆ ಆಗುತ್ತೆ. ಯಾರೆಲ್ಲ ಹುಟ್ಟುಹಬ್ಬ, ಮದುವೆ ವಾರ್ಷಿಕೋತ್ಸವ ಮತ್ತು ನಿಮ್ಮ ಒಂದು ಒಳ್ಳೆಯ ಉದ್ದೇಶಗಳಿಗೆ ಯೋಚನೆಯಲ್ಲಿದ್ದೀರಾ ಅವ್ರಿಗೆಲ್ಲ ಎಲ್ಲ ದೇವರುಗಳು ಆಶೀರ್ವದಿಸಲಿ. ಮತ್ತು ಮದುವೆ ಮತ್ತು ಹುಟ್ಟುಹಬ್ಬ ಆಚರಣೆಯಲ್ಲಿರೋರಿಗೆ 100 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ತುಂಬ ಅನುಕೂಲ ನಿಮಗೂ ಕೂಡ. ಏನು ಮೆಸೇಜಸ್ಸು ಏಂಜಲ್ಸ್, ಯೂನಿವರ್ಸು ಮತ್ತು ಇಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಚಾಮುಂಡೇಶ್ವರಿ ಬಂದಿದ್ದಾರೆ. ಅವ್ರು ಏನು ಮೆಸೇಜಸ್ ಕೊಡ್ತಾರೋ ಅದನ್ನು ನಿಮಗೆ ಏನು ಕನೆಕ್ಟ್ ಆಗುತ್ತೆ ಅದನ್ನು ಕಮೆಂಟಲ್ಲಿ ದುರ್ಗಾ ಪರಮೇಶ್ವರಿ ಅಂತ ಕಮೆಂಟಲ್ಲಿ ಹಾಕಿ. ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ಯಾವಾಗ ಬೇಕಾದರೂ ಕನೆಕ್ಟ್ ಆಗ್ಬೋದು. ಇವತ್ತಿನ ರೀಡಿಂಗಲ್ಲಿ ಅಮ್ಮನ ಆಶೀರ್ವಾದ, ಶತ್ರುಗಳಿಂದ ಎಚ್ಚರಿಕೆಗಳು. ಅಮ್ಮನ ಆಶೀರ್ವಾದ, ಶತ್ರುಗಳಿಂದ ಎಚ್ಚರಿಕೆಗಳು. ಏನು ತಗೋಬೇಕು, ಏನು ತಿಳಿಸ್ತಾರೆ ಅಮ್ಮ, ಅದನ್ನು ಕೇಳೋಣ. ಶತ್ರುಗಳಿಂದ ಏನು ಎಚ್ಚರಿಕೆ ತಗೋಬೇಕು ಅಂತ. ಮತ್ತು ಅವರ ಒಂದು ಆರೋಗ್ಯ, ಆ ಒಂದು ಯೋಚನೆಯಲ್ಲಿ ಇರ್ತಾರಲ್ಲ, ಏನೋ ತೊಂದರೆ ಆಗೋಯ್ತಲ್ಲಪ್ಪ, ಇದೇ ಯೋಚನೆಯಲ್ಲಿ ಆರೋಗ್ಯನೂ ಕೈ ಕೊಡ್ತು ಅಂತ ಯೋಚನೆಯಲ್ಲಿ ಯಾರು ಇರ್ತೀರ ಅವ್ರಿಗೂ ಕೂಡ, ಅಂಥವ್ರಿಗೂ ಅಮ್ಮ ಏನು ಹೇಳ್ತಾಳೆ ನೋಡೋಣ. ಮತ್ತು ಶತ್ರುಗಳಿಂದ ಕೊಡ್ತಾ ಇರುವ ತೊಂದರೆಗಳು, ರಹಸ್ಯ ತೊಂದರೆಗಳು, ಆ ರಹಸ್ಯ ತೊಂದರೆಗಳನ್ನ ಕಂಡುಹಿಡಿಯೋದು ಹೇಗೆ, ಸಾಕ್ಷಿ ಸಿಕ್ಕಿದ್ರೂ ಸಿಗದೇ ಇರೋ ಹಾಗೆ ಮಾಡ್ತಾರೆ, ಅದನ್ನು ಹೇಗೆ ಕಂಡುಹಿಡಿಯೋದಕ್ಕೆ ಏನು ಅಮ್ಮ ದಾರಿ ತೋರಿಸ್ತಾರೆ. ಕಣ್ಣು ಮುಂದೆ ಸಾಕ್ಷಿ ಇದ್ದಿರೋದನ್ನು ಹೇಳೋದಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ, ಆ ರೀತಿ ಕೂಡ ಮಾಡ್ತಾ ಇದ್ದಾರೆ. ದುಷ್ಟ ಪರಿಸ್ಥಿತಿಗಳಿಂದ ಆ ರೀತಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ತಪ್ಪು ಮಾಡಿರೋರು ಮುಖ ಇರಲ್ಲ, ನಾನೇ ತಪ್ಪು ಮಾಡಿದೆ ಅಂತ ಯಾರೂ ಒಪ್ಕೊಳ್ಳಲ್ಲ. ಇನ್ನು ತಪ್ಪು ಮಾಡದೇ ಇರೋ ಬೇಕಾದ್ರೆ ಹೌದು ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಅದೇ ತಪ್ಪು ಮಾಡ್ದಿರ ಇರೋರು ತಪ್ಪು ನಾನು ಮಾಡಿದೆ ಅಂತ ಯಾವತ್ತಿಗೂ ಬಂದು ಹೇಳೋರೇ ಅಲ್ಲ. ಇನ್ನೂ ಬೇಕಾದರೆ ಅವ್ರ ಮರ್ಯಾದೆ ಕಾಪಾಡ್ಕೊಳ್ಳೋಕ್ಕೆ ಇನ್ನೊಬ್ಬರ ಮೇಲೆ ಕೆಟ್ಟ ಆರೋಪಗಳು ಹಾಕ್ಬಿಟ್ಟು ಅವರು ಒಳ್ಳೆಯವರು ಅನ್ನಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ತಂದಿಕ್ಕೋದು, ಇವ್ರಿಗೆ ತಂದಿಕ್ಕೋದು, ಜಗಳ ತಂದಿಕ್ಕೋದು ಅದೇ ಕೆಲಸವಾಗಿ ಇರುತ್ತೆ ಅವ್ರಿಗೆ. ಹಾಗಾಗಿ ಅದರಲ್ಲಿ ಅಂಥವ್ರಿಗೆ ಅಮ್ಮ ಏನು ರಕ್ಷಣೆ ಕೊಡ್ತಾಳೆ, ಏನು ದಾರಿ ತಿಳಿಸ್ತಾರೆ, ಆ ದುಷ್ಟಶಕ್ತಿಗಳಿಂದ, ದುಷ್ಟ ಶತ್ರುಗಳಿಂದ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅಮ್ಮ, ಏನು ಮಾಡೋದಕ್ಕೆ ಸೂಚನೆ ಕೊಡ್ತಾರೆ. ಅವರು ಕೊಡ್ತಾ ಇಲ್ಲ, ಕಾರ್ಡ್ಸು 4 ಕೊಟ್ಟಿದ್ದಾರೆ. ಬಹುಶಃ ಅವ್ರಿಗೂ ಬೇಜಾರಾಗ್ಬಿಟ್ಟಿರಬೇಕು. ಎಷ್ಟು ನನ್ನ ಮಕ್ಕಳೇ ಅವರು, ನಾನು ಇಷ್ಟೆಲ್ಲ ಹೇಳಿ ಸಾಕಾಗಿ ಇಷ್ಟೆಲ್ಲ ತೋರಿಸ್ಕೊಟ್ಟಿದ್ದೀನಿ, ಕ್ಷಮಿಸಿದ್ದೀನಿ, ಎಲ್ಲ ಮಾಡಿದ್ರು ಅವ್ರು ಇನ್ನೂ ಬುದ್ಧಿ ಕಲ್ತಿಲ್ಲ. ನಾನು ವಿಕೋಪಕ್ಕೆ ಹೋದರೆ ಏನೇನಾಗತ್ತೆ ಅಂತ ಗೊತ್ತಿದ್ರು ನನಗಾಗಿಲ್ಲ ಬಿಡು, ಎಲ್ಲೋ ಆಯ್ತಲ್ಲ ಅಂತ ಬೇಜವಾಬ್ದಾರಿ ತಗೊಳ್ತಾ ಇದ್ದಾರೆ. ನಾನು ಇನ್ಯಾವ ರೀತಿ ಅವ್ರಿಗೆ ತಿಳಿಸ್ಲಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಇನ್ನು ಬಾಕಿ ಒಂದೇ ಇರೋದು ಅಂತ ಹೇಳ್ತಾ ಇದ್ದಾರೆ, ದಂಡಂ ದಶಗುಣಂ ಅಂತ. ಯುದ್ಧಕ್ಕೆ ನಿಂತಂಗೆ ನಿಂತಿದ್ದಾರೆ ಅಮ್ಮ. ಯುದ್ಧಕ್ಕೆ ನಿಂತಿರೋಂಗೆ ನಿಂತು ಅಮ್ಮ ಏನದು ಕ್ರೂರವಾಗಿ, ರೋಷವಾಗಿ ಆ ರೀತಿ ನೋಡ್ತಾ ಇದ್ದಾರೆ. 4 ಕೈಗಳಿಂದ
ನನ್ನನ್ನೇ ಇಟ್ಕೊಂಡು ನನ್ನ ಮಕ್ಕಳಿಗೇನೆ ನೀವು ಕೂಡ ನನ್ನ ಮಕ್ಕಳೇ ಅಂತ ಹೇಳಿದ್ರೆ ಅವ್ರು ಇನ್ನಷ್ಟು ದುರುಪಯೋಗ ನನ್ನನ್ನು ಪಡಿಸ್ಕೊಂಡು ನನಗೂ ಚಿತ್ರಹಿಂಸೆ ಕೊಟ್ಕೊಂಡು ನನ್ನ ಮಕ್ಕಳಿಗೂ ಚಿತ್ರಹಿಂಸೆ ಕೊಟ್ಕೊಂಡು ನರಕ ತೋರಿಸ್ತಾ ಇದ್ದಾರೆ. ನಾನು ಏನು ಮಾಡೋಕ್ಕೂ ನಾನು ಸರಿ, ನನ್ನ ಭಯ ಇದ್ರೂ ಆ ರೀತಿ ಅವರು ನಡ್ಕೊಳ್ತಾ ಇದ್ದಾರಲ್ಲ ಅನ್ನೋದು ಕಾಳಿ ಮಾತೆ ತಿಳಿಸ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಬಂದಿದ್ದಾರೆ ಲಾಸ್ಟ್ ಬಾಟಮ್ ಆಫ್ ದ ಕಾರ್ಡ್. ಅನ್ನಪೂರ್ಣೇಶ್ವರಿ ಈಶ್ವರ ಬಂದಿದ್ದಾರೆ, ಈಶ್ವರ ಪಾರ್ವತಿ ಅನ್ನಪೂರ್ಣೇಶ್ವರಿ ಬಂದಿದ್ದಾರೆ. ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಾಟಮ್ ಆಫ್ ದ ಕಾರ್ಡಲ್ಲಿ ಅವರು ಹೇಳ್ತಾ ಇರೋದು ವಾರಕ್ಕೊಮ್ಮೆ ಅಥವಾ ಸಾಧ್ಯ ಆದವರು ಪ್ರತಿದಿನ ಮಾಡಿ, ಇಲ್ಲ ವಾರಕ್ಕೊಮ್ಮೆ ಆದರೂ ಹಸಿದವ್ರಿಗೆ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಅಕ್ಕಿ ಕಾಳು ಒಂದು ಅಂಗಳ ಅಕ್ಕಿ ಕಾಳು ಅನ್ನ ಮಾಡಿ ತಿನ್ನಬೇಕಂದ್ರೂ ಕಷ್ಟ. ಆ ಒಂದು ಇಡೀ ಅನ್ನದಲ್ಲಿ ಎಷ್ಟೋ ಅಕ್ಕಿ ಕಾಳು ಇರುತ್ತೆ, ಅದರಲ್ಲಿ ಒಂದು ಅಕ್ಕಿ ಕಾಳು ನಮ್ಮ ಬಾಯಿಗೆ ಸೇರಬೇಕು, ನಾವು ತಿನ್ನಬೇಕು ಅಂದರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕಂತೆ. ಅದರ ಜೊತೆಗೆ ದಾನ ಧರ್ಮ ಕೂಡ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ನೀವು ಅನ್ನದಾನ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಒಳ್ಳೆಯದಾಗತ್ತೆ, ಚಿಂತೆ ಮಾಡಬೇಡ, ಪ್ರತಿಯೊಂದು ನಾನು ವಿಚಾರದಲ್ಲಿ ಗೆಲುವು ಕೊಡ್ತೀನಿ ಅಂತ ಅನ್ನಪೂರ್ಣೇಶ್ವರಿ ಹೇಳ್ತಾ ಇದ್ದಾರೆ. ಮೊದಲನೇ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಪರಿಸ್ಥಿತಿಗಳೆಲ್ಲ ದೂರ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನಿದ್ದೀನಿ, ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ಕಾಳಿಕಾ ದುರ್ಗಾ ಪರಮೇಶ್ವರಿ. ಹೊಸ ಆರಂಭ ಬರ್ತಾ ಇದೆ. ದುರ್ಗಾ ದೇವಿದು ಅಷ್ಟೋತ್ತರ ಶತನಾಮಾವಳಿ ಪಠಿಸಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇದೆ, ಚಿಂತೆ ಬೇಡ ಮಗಳೇ ಅಂತ. ಮಗಳೇ ಅಥವಾ ಮಗ ಯಾರಿಗಾದರೂ ಆಗಿರ್ಬೋದು. ನಾನು ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಸ್ಥಳದಲ್ಲಿ ಸಂಚಾರ ಮಾಡಬೇಕೋ ಮಾಡ್ತಾಯಿದ್ದೀನಿ. ಎಲ್ಲಿ ನಾನು ಸಂಚಾರ ಮಾಡಿದ್ರೋ ಇನ್ನೊಂದು ಕಡೆ ಏನಾಗ್ತಿದೆ ಅಂತ ಕೂಡ ನಾನು ನೋಡೋದಷ್ಟು ನನಗೆ ಗೊತ್ತಿದೆ. ಎಲ್ಲೆಲ್ಲಿ ಏನೇನು ನಡೀತಿದೆ ಸಂದಿಗೊಂದಿಯಲ್ಲಿ ಆಳು ಮೂಳುಗಳ ಕಡೆ ಅಂದರೆ ಕದ್ದು ಮುಚ್ಚಿ ಮೋಸ ವಂಚನೆ ಮಾಡ್ತಾರಲ್ಲ ಅಂಥವ್ರನ್ನು ನಾನು ನೋಡ್ಕೊಳ್ಳೋದಕ್ಕೆ ಗೊತ್ತು. ನಿನ್ನ ಜೀವನಕ್ಕೆ ನಾನು ಬೆಳಕನ್ನು ಕೊಡ್ತಾಯಿದ್ದೀನಿ, ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಸುಮಾರು ಇಲ್ಲಿ 7 ಕಾರ್ಡ್ ಫೈಲ್ ಇಟ್ಟಿದ್ದೀನಿ. 1, 2ನೇದು, 3ನೇದು, 4ನೇದು, 5ನೇದು, 6ನೇದು, 7ನೇದು 7 ಫೈಲ್ಸ್ ಇಟ್ಟಿದ್ದೀನಿ. ಯಾರು ಏನು ಸೆಲೆಕ್ಟ್ ಮಾಡ್ಕೋತೀರಾ, ನಿಮಗೆ ಏನು ಕನೆಕ್ಟ್ ಆಗುತ್ತೆ ನಿಮ್ಮ ಎನರ್ಜಿಗೆ ತಕ್ಕಂತೆ ಅದನ್ನು, ಇದು ನಮಗೆ ಅಂತ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇದು ನಮಗೆ, ನಮ್ಮ ಪರಿಸ್ಥಿತಿಗೆ ಇದು ಬಂದಂಥ ಉತ್ತರ ಇದು ಅಂತ ತಿಳಿಸಿ ಕಮೆಂಟಲ್ಲಿ. ನಮಗೂ ಅದು ಗೊತ್ತಾಗುತ್ತೆ, ಇದು ಯಾರಿಗೆ ಕನೆಕ್ಟ್ ಆಗಿದೆ ಅನ್ನೋದು ನಮಗೂ ಒಂದು ಸಮಾಧಾನ ಸಿಗುತ್ತೆ. ಹಾಗಾಗಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳೋದು. ದುರ್ಗಾದೇವಿ ಗಂಗಾ ಮಾತೆ ರೂಪದಲ್ಲಿ ನಾನಿದ್ದೀನಿ, ನಾನೆಲ್ಲ ನೋಡ್ಕೋತೀನಿ. ನೀರು ಹರಿದು ಹೋದಂಗೆ ನಿಮ್ಮ ಅಡೆತಡೆಗಳೆಲ್ಲವೂ ಹರಿದು ಹೋಗುತ್ತೆ. ನನ್ನ ಧ್ಯಾನ ಜಪ ಮಾಡು. ನನಗೆ ಏನು ನೀನು ಹೆಚ್ಚಾಗಿ ಕೊಡಬೇಕಾಗಿರೋದು ಏನೂ ಇಲ್ಲ. ನನ್ನ ಧ್ಯಾನ ಜಪದಿಂದಲೇ ನಿನಗೆ ಒಳ್ಳೆಯ ಮಾರ್ಗ ಸೂಚನೆ ಪ್ರತಿಯೊಂದು ನಿನ್ನ ಜೀವನಕ್ಕೆ ಏನು ಬೇಕೋ ನಾನು ಕೊಡ್ತೀನಿ.
ಅಡೆತಡೆಗಳು, ಕಷ್ಟಗಳು, ಬೆಟ್ಟ ಗುಡ್ಡಗಳು ಕುಸಿದು ಏನೇ ಆದ್ರೂ ನಿನಗೆ ನಾನು ಹೇಗೆ ಕಾಪಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಕುಡಿಯೋಕ್ಕೆ ದಾಹ ಅಂತ ನೀರು ಕೇಳಿದವ್ರಿಗೆ ಕುಡಿ, ಆದರೆ ನೀರು ಬಾಟ್ಲುಗಳು ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನೀರು ಬಾಟ್ಲುಗಳು ಸಿಗುತ್ತೆ. ನಿಮ್ಮ ಶಕ್ತಿಗೆ ಒಂದು 10 ಜನಕ್ಕೆ ಹಂಚ್ತಿರೋ, 20 ಜನಕ್ಕೆ ಹಂಚ್ತಿರೋ, ಆ ರೀತಿ ಮಾಡೋದ್ರಿಂದ ನಿಮಗೆ ಗಂಗಾ ಮಾತೆ ಇನ್ನಷ್ಟು ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಂದ್ಬಿಟ್ಟು ಮನೆ ಹತ್ರ ನೀರು ನೀರು ಕೊಡಿ ಅಂತ ಕೇಳ್ಕೊಂಡು ಬಂದ್ರೂ ಅಂಥವ್ರಿಗೆ ಬೇಡ. ಏಕೆಂದರೆ ಅವರು ಒಳಸಂಚು ಬೇರೆ ಇರುತ್ತೆ, ತೊಂದರೆಗಳು ಮಾಡೋದೆಲ್ಲ ಇರುತ್ತೆ. ಹಾಗಾಗಿ ಅಂಥ ಕಡೆ ಬೇಡ. ನಿಮ್ಮ ಮನೆ ಹತ್ರ ನೀರು ಕೇಳ್ಕೊಂಡು ಬಂದವ್ರಿಗೆ ಕೊಡೋದಕ್ಕೆ ಹೋಗೋದು ಬೇಡ. ಏಕೆಂದರೆ ಎಲ್ಲರೂ ಒಳ್ಳೆಯವರಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತೊಂದರೆನೂ ಆಗತ್ತೆ. ಈಗಾಗಲೇ ನಡೀತಾ ಇರೋದು ಗೊತ್ತಿದೆ ಎಲ್ರಿಗೂ. ಇಲ್ಲಿ ಹೇಳ್ತಾ ಇರೋದು, ಕೆಲವೊಂದು ಕಡೆ ಕುಡಿಯೋದಕ್ಕೆ ನೀರು, ಅದನ್ನು ನೀವು ನೀರು ಬಾಟ್ಲುಗಳನ್ನ ತಗೊಂಡು ಅದನ್ನು ದಾನ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ನೀರಿನ ಮಾತೆಯಾಗಿ ದುರ್ಗಾ ಪರಮೇಶ್ವರಿಯಾಗಿ ನಾನು ನೀರಲ್ಲೂ ಇರ್ತೀನಿ, ಭೂಮಿ ಮೇಲೂ ನಾನು ಇರ್ತೀನಿ. ನನ್ನ ಹಿಡಿದು ಇಡೋಕ್ಕೆ ಯಾರಿದ್ದನೂ ಆಗಲ್ಲ. ನಾನು ಹಿಡಿದು ಕಟ್ಟಾಕಲಿಕ್ಕೆ ನಾನು ನೀರು ಗಂಗೆ, ನಾನು ಹರಿದು ಹೋಗ್ತಾ ಇರಬೇಕು. ನಾನು ಹಂಗಂದ್ಬಿಟ್ಟು ನನ್ನನ್ನು ಕಟ್ಟಾಕೋಕ್ಕೆ ನೋಡೋದಕ್ಕೆ ಪ್ರಯತ್ನ ಮಾಡಿದ್ರು ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. 3ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಲ್ಲಿ ದುರ್ಗಾ ಮಾತೆ ಹೇಳ್ತಾ ಇರೋದು, ಸ್ತ್ರೀ ಆಗಿರೋಕ್ಕೂ ಸರಿ, ಸವಾಲಾಗಿ ಯುದ್ಧಕ್ಕೆ ನಿಲ್ಲೋಕ್ಕೂ ಸರಿ, ನಾನು ಅನ್ನಪೂರ್ಣೆ ಆಗೋಕ್ಕೂ ಸರಿ, ಆಯಿತಾ, ಹಸ್ದು ಬಂದವ್ರಿಗೆ ಅನ್ನ ನೀಡಲಿಕ್ಕೂ ಸರಿ, ನಾನು ಕಾಪಾಡು ಅಂತ ಕೇಳಿ ನನ್ನ ಪಾದಕ್ಕೆ ಶರಣು ಬಂದವರಿಗೆ ಕಾಪಾಡೋದಕ್ಕೂ ಸರಿ, ಬುದ್ಧಿ ಕಲಿಸೋಕ್ಕೂ ಸರಿ, ಅವ್ರನ್ನ ದಂಡಿಸಿ 4 ಬಾರಿಸಿ ಬುದ್ಧಿ ಹೇಳೋದಕ್ಕೆ, ನಾನು ಒಳ್ಳೆ ದಾರಿಯಲ್ಲಿ ನಡೆಸೋಕ್ಕೂ ನಾನು ಸರಿ ಅಂತ ಹೇಳ್ತಾ ಇದ್ದಾರೆ ದುರ್ಗಾ ಪರಮೇಶ್ವರಿ. ಹಾಗಾಗಿ ಸೌಂದರ್ಯ ಲಹರಿ, ಸೌಂದರ್ಯವಾಗಿ ನಾನು ಇರಲಿಕ್ಕೂ ಸರಿ, ಪ್ರತಿಯೊಂದು ನಾನು ಗಮನಿಸ್ತಾ ಇದ್ದೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮನ ನಾಮ ಜಪ, ಕೆಂಪು ಹೂಗಳಿಂದ ಅವರಿಗೆ ಅರ್ಚನೆ ಮಾಡಿ, ಅವರ ನಾಮ ಜಪಿಸಿ, ಮತ್ತು ಅಲ್ಲಿ ಶ್ಲೋಕ ಕೊಟ್ಟಿದ್ದಾರೆ, ಬೀಜ ಮಂತ್ರ ಕೊಟ್ಟಿದ್ದಾರೆ. ನಿಮ್ಮ ಮುಖನ ಕನ್ನಡಿಯಲ್ಲಿ ಒಮ್ಮೆ ನೋಡ್ಕೊಳ್ಳಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಆದರೆ ಆ ಒಂದು ಇದರಿಂದ ನಿಮಗೆ ತಪ್ಪು ಅರಿವು ಗೊತ್ತಾಗತ್ತೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇರೋದು. ಓಂ ಶಕ್ತಿ ಅಂತ ಜಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಜಪ ಮಾಡಿ, ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ. 4ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನನ್ನ ಹೆಸರು ಜೋರಾಗಿ ಕೂಗಿ ಹೇಳು, ನೀನು ಯಾವುದಕ್ಕೂ ಹಿಂಜರಿಬೇಡ, ನನ್ನ ರಕ್ಷಣೆಯಲ್ಲಿ ನೀನು ಇದೆಯಾ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನನ್ನ ಹೆಸರು ನಾಮಜಪ ಜೋರಾಗಿ ಕೂಗಿ ಹೇಳು. ಆ ಒಂದು ನಿನಗೆ ಸುತ್ತು ಕತ್ತಲೆ ಇರೋದು ಆ ಶಬ್ದಗಳು, ನನ್ನ ಹೆಸರು ನಾಮಜಪ, ನೀನು ಏನು ಮಾಡ್ತೀಯ, ಹೇಳ್ತೀಯ, ಮಂತ್ರಗಳು ಹೇಳ್ತೀಯ, ಶ್ಲೋಕ ಹೇಳ್ತೀಯ, ಏನು ನನ್ನ ಬಗ್ಗೆ ನೀನು ಪಾರಾಯಣ ಮಾಡ್ತೀಯ, ಅದರಿಂದ ನಿನ್ನ ಸುತ್ತು ಕತ್ಲೆ ಅಂತ ತುಂಬಿಸೋಕ್ಕೆ ನೋಡ್ತಾ ಇರೋರು ಕಡೆ ಅದಕ್ಕೆ ಅವಕಾಶ ಕೊಡದಿರ ನೀನು ನನ್ನನ್ನು ಪಾರಾಯಣ ಮಾಡೋದ್ರಿಂದ ಆ ಒಂದು ಕೆಟ್ಟ ಪರಿಸ್ಥಿತಿಗಳು, ಕೆಟ್ಟ ಶಕ್ತಿಗಳು ಓಡಿ ಹೋಗುತ್ತೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಹಾಗಾಗಿ ಜೋರಾಗಿ ಕೂಗಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಅಮ್ಮನ ನಾಮ ಜಪ
ಹಾಡಿರ್ಬೋದು, ಜಪಗಳಿರ್ಬೋದು, ಗಾಯತ್ರಿ ಮಂತ್ರಗಳಿರ್ಬೋದು, ಅಷ್ಟೋತ್ತರ ಶತನಾಮಾವಳಿಗಳಿರ್ಬೋದು, ಸಹಸ್ರನಾಮಗಳಿರ್ಬೋದು, ಕವಚಮ್ ಇರ್ಬೋದು, ದುರ್ಗಾ ಕವಚಮ್ ಇರ್ಬೋದು, ಯಾವುದನ್ನು ಬೇಕಾದರೂ ನೀವು ಓದಿದಾಗ ಜೋರಾಗಿ ಹೇಳ್ತಾ ಮಾಡೋದ್ರಿಂದ ಆ ಶಬ್ದದಿಂದ ನೋಡಿ ಕೇಳಿ ಓಡಿ ಹೋಗುತ್ತೆ, ಚಿಂತೆ ಬೇಡ ಅಂತ ಹೇಳ್ತಾ ಇದ್ದಾರೆ. 5ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ? ಬೆಟ್ಟದ ಮೇಲೆ ತುದಿಯಿಂದ ನಾನು ನೋಡ್ತಾ ಇದ್ದೀನಿ, ಎಲ್ಲೆಲ್ಲಿಂದ ಸಂಚುಗಳು ಮಾಡಿಕೊಂಡು, ಅಂದರೆ ಸಂಚು ಮಾಡಿಕೊಂಡು ಸಾರಿ ನನ್ನ ಮಾತು ಪ್ರೊನೌನ್ಸಿಯೇಷನ್ ತಪ್ಪಾಗ್ತಿದೆ, ಸಾರಿ. ಮೂಲೆಗಳಿಂದ ತೊಂದರೆ ಮಾಡೋದಕ್ಕೆ ನೋಡೋರನ್ನ ನಾನು ಕಂಡಿಡಿದು ಅದನ್ನು ಅಲ್ಲಿಗೆ ನಿಲ್ಲಿಸ್ತೀನಿ ಅಂತ ಅಮ್ಮ ದುರ್ಗಾ ಪರಮೇಶ್ವರಿ ಹೇಳ್ತಾ ಇದ್ದಾರೆ. ನನ್ನನ್ನು ಅಮ್ಮ ಅಂತ ಕರೆಯೋರು, ನನ್ನನ್ನು ಧ್ಯಾನ ಜಪ ಮಾಡೋರು ಯಾರೂ ಒಂಟಿ ಅಲ್ಲ. ನಾನು ಅವ್ರ ಜೊತೆ ಇರ್ತೀನಿ, ಆದರೆ ಅವರಿಗೆ ಕಾಣಲ್ಲ ಅಷ್ಟೇ. ಅವ್ರಿಗೆ ಬಂದ ಪರಿಸ್ಥಿತಿಗಳನ್ನ ಹೇಗೆ ನಾನು ನಿಭಾಯಿಸಬೇಕೋ ನನಗೆ ಗೊತ್ತಿದೆ. ಅದರಿಂದ ಚಿಂತೆ ಬೇಡ ಮಗು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಶಕ್ತಿ, ನಿಮ್ಮ ತಾಳ್ಮೆ, ನಿಮ್ಮ ಪ್ರೀತಿ, ನಿಮ್ಮ ಒಳ್ಳೆತನ ಅದು ಕಾಪಾಡುತ್ತೆ. ಅದರ ಜೊತೆಗೆ ನಾನು ಎಲ್ಲೇ ಇದ್ದರೂ ನಿನ್ನನ್ನು ಹೇಗೆ ರಕ್ಷಿಸಬೇಕು ಅನ್ನೋದು ನನಗೆ ಗೊತ್ತಿದೆ. ಕೈ ಹಿಡಿದು ಹೇಗೆ ನಡೆಸಬೇಕು ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಕತ್ತು ಹಿಡಿತಾ ಇದ್ದಾರೆ. ರೀಡಿಂಗ್ ಮಾಡಬಾರ್ದು ಅಂತ ನನ್ನ ಕತ್ತು ಹಿಡಿತಾ ಇದ್ದಾರೆ. 6ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? 2 ಕಾರ್ಡ್ ಕೊಟ್ಟಿದ್ದಾರೆ. ತಾಯಿ ಜಗನ್ಮಾತೆ, ಅಜ್ಞಾನ ನಾಶ ಮಾಡ್ತೀನಿ, ನಾನು ಅದನ್ನು ದೂರ ತಳ್ತೇನೆ. ಬಿರುಗಾಳಿ ಥರ ನಾನು ಬಂದು ಒಂದು ಅಜ್ಞಾನ ಪರಿಸ್ಥಿತಿಗಳನ್ನ, ಕೆಟ್ಟ ಒಂದು ಶಕ್ತಿಗಳನ್ನ, ಕೆಟ್ಟ ಪರಿಸ್ಥಿತಿಗಳನ್ನ ನಾನು ಬಿರುಗಾಳಿಯಾಗಿ ಬಂದು ನಾನು ಅದನ್ನು ದೂರ ಮಾಡ್ತೀನಿ, ನಾಶ ಮಾಡ್ತೀನಿ, ಚಿಂತೆ ಬೇಡ ಅಂತ ಹೇಳ್ತಾ ಇದ್ದಾರೆ. ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಅಂತ ಇಲ್ಲೂ ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ. 9 ಬಾರಿ ನೀವು ಕಾಳರಾತ್ರಿ ಮಾತೇನ ಜಪ ಮಾಡಿ, ಮಾತೆಗೆ ಶರಣು ಹೇಳಿ, ಧನ್ಯವಾದ ಹೇಳಿ. ಅದರಿಂದ ಅಮ್ಮ ಶಾಂತಳಾಗುತ್ತಾಳೆ. ಅದರಿಂದ ನೀವು 9 ಬಾರಿ ಒಂದು ದಿನಕ್ಕೆ ಅಥವಾ ಬೆಳಗ್ಗೆ ಸಂಜೆ ಕೂಡ ಹೇಳ್ಬೋದು, ಅಮ್ಮನ ಒಂದು ನಾಮ ಜಪ ಮಾಡಿ. ಅದರಿಂದ ಕೂಡ ನಿಮ್ಮ ಒಂದು ಎಲ್ಲ ಪರಿಸ್ಥಿತಿಗಳು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. 6ನೇ ಕಾರ್ಡಲ್ಲಿ 2 ಕಾರ್ಡ್ ಕೊಟ್ಟಿದ್ದಾರೆ. ನಿಮ್ಮ ದೇಹವು ನನ್ನ ದೇವಾಲಯ, ಅದನ್ನು ಗೌರವಿಸಿ. ಆದಿಶಕ್ತಿಯಾಗಿ, ಮಾತೆ ದುರ್ಗೆಯಾಗಿ ನಾನು ನಿಮ್ಮ ಮನಸ್ಸಲ್ಲೇ ನಾನು ನಿಂತಿದ್ದೀನಿ. ಸುತ್ತು ಹೊಗೆ ಆಡ್ತಾ ಇದೆ, ಗೊತ್ತು ನನಗೆ, ನೋಡ್ತಾ ಇದ್ದೀನಿ. ಎಲ್ಲೆಲ್ಲಿ ಗೊತ್ತಾಗ್ತಾ ಇಲ್ಲ, ಯಾರಿಗೋ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಾನು ಈ ಕಡೆಯಿಂದ ಏನು ಹೇಳ್ತಾರೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಏನೂ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ ಹಿರಿಯರು, ಆ ರೀತಿ ಅಮ್ಮ ಹೇಳ್ತಾ ಇದ್ದಾರೆ. ಆ ಅರ್ಥದಲ್ಲಿ ಎಲ್ಲೆಲ್ಲಿ ಹೊಗೆಗಳು ಆಡ್ತಿದೆ ಅದೆಲ್ಲವೂ ನಾನು ಗಮನಿಸ್ತಾ ಇದ್ದೀನಿ, ಚಿಂತೆ ಬೇಡ, ಅದನ್ನು ನಾನು ನೋಡ್ಕೋತೀನಿ ಅಂತ ಅಮ್ಮ ಇಲ್ಲಿ ದುರ್ಗಾ ಮಾತೆ ಆದಿಶಕ್ತಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ನಾನು ಗಮನಿಸ್ತಿದ್ದೀನಿ, ಅದನ್ನು ನಾಶಪಡಿಸೋದು ಹೇಗೆ ಅನ್ನೋದು ನನಗೆ ಗೊತ್ತಿದೆ. ನಿಮ್ಮ ಕನಸಲ್ಲಿ ಅಮ್ಮ ದುರ್ಗೆ ಬಂದು ಸೂಚನೆ ನೀಡ್ತಾರೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಯಾವ ರೀತಿ ಬಂದು ಹೇಳ್ತಾರೋ ಗೊತ್ತಿಲ್ಲ. ಬಂದವರು ಕಮೆಂಟಲ್ಲಿ ಬಂದು ಒಂದು ಹೆಣ್ಣಿನ ರೂಪದಲ್ಲೂ ಬರ್ಬೋದು, ಒಂದು ವಯಸ್ಸಾದ ಅಜ್ಜಿ ರೂಪದಲ್ಲೂ ಬರ್ಬೋದು,
ಅಥವಾ ಒಂದು ಪ್ರಾಣಿಗಳ ರೂಪದಲ್ಲೂ ಬಂದು ಹೇಳ್ಬೋದು. ಮಗುವಿನ ರೂಪದಲ್ಲಂತೂ ಬರಲ್ಲ. ಯಾಕೆಂದರೆ ಮಕ್ಕಳು ಕನಸಲ್ಲಿ ಬಂದರೆ ಅದು ಒಳ್ಳೆಯದಲ್ಲ, ಕೆಟ್ಟದ್ದು. ಮಕ್ಕಳು ಕನಸಲ್ಲಿ ಬಂದರೆ ಮಕ್ಕಳು ದೇವ್ರ ಸಮಾನ. ಆದರೆ ಕನಸಲ್ಲಿ ನೀವೆಲ್ಲೇ ವಿಚಾರಿಸಿ, ಕನಸಲ್ಲಿ ಬಂದರೆ ಅದು ಪ್ರೇತಗಳು ಅಂತ ಅಂತಾರೆ. ಅದು ಇರುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಅದು ನಿಜವಾದ ರೂಪದಲ್ಲಿ ನಿಜ ಜೀವನದಲ್ಲಿ ಮಕ್ಕಳನ್ನ ದೇವ್ರ ಸಮ ಅಂತ ಹೇಳೋದು ಅದು ನಿಜವೂ ಕೂಡ, ಸತ್ಯನೂ ಕೂಡ. ಅವರನ್ನು ಕೂರಿಸಿ ಗೌರಿ ಬಾಗ್ನ ಕೊಡು ಅಂತಾರೆ. ಆಮೇಲೆ ಸಂಕ್ರಾಂತಿಯಲ್ಲಿ ಹೆಣ್ಮಕ್ಳಿಗೆ ಬಾಗ್ನ ಕೊಡೋದು ಎಲ್ಲ ಮಾಡ್ತಾರೆ. ಅದೆಲ್ಲ ಅವ್ರಿಗೆಲ್ಲ ಸಿಹಿ ಕೊಟ್ಟು, ಶಕ್ತಿ ಇರೋರವ್ರಿಗೆಲ್ಲ ಒಂದೊಂದು ಜೊತೆ ಬಟ್ಟೆನೂ ಕೊಡಿಸ್ತಾರೆ. ಅದೆಲ್ಲ ಹೆಣ್ಮಕ್ಳು ಅಂದರೆ ಮಕ್ಕಳು ದೇವ್ರ ಸಮಾನೆ. ಆದರೆ ಕನಸಲ್ಲಿ ಬಂದರೆ ಅದು ಕೆಟ್ಟದ್ದು. ಕನಸಲ್ಲಿ ಹೆಣ್ಣು ರೂಪದಲ್ಲಿ ಅಥವಾ ವಯಸ್ಸಾದವರು ಥರ ಬಂದರೆ, ಅಥವಾ ನಿಮಗೆ ಶೂಲದ ರೂಪದಲ್ಲೂ ಅಮ್ಮ ತೋರಿಸ್ಕೊಡ್ಬೋದು ಸೂಚನೆ. ಅದನ್ನು ತಗೊಳ್ಳಿ. ಆ ಕನಸು ಅಷ್ಟೇ ಅಲ್ವಾ, ಬಿಡು ಅಂತ ಬಿಟ್ಬಿಡಬೇಡಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನಾನು ನಿಮ್ಮ ದೇಹದಲ್ಲಿ ವಾಸವಾಗಿರೋದನ್ನು ಮರೆತು ಬೇಜವಾಬ್ದಾರಿ ವರ್ತನೆ ಮಾಡಬೇಡಿ. ಮನಸ್ಸಲ್ಲೂ ಇದ್ದೀನಿ, ನಿಮ್ಮ ಮನೆಯಲ್ಲೂ ನಾನಿದ್ದೀನಿ, ಪೂಜೆ ಸ್ವೀಕರಿಸ್ತೀನಿ ನಾನು. ನೀವು ಮಾಡೋದ್ರಿಂದ, ಆ ಪೂಜೆ ಮಾಡೋದ್ರಿಂದ ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಎಣ್ಣೆ ಸ್ನಾನ ಮಾಡಿ ತಲೆಗೆ, ಎಣ್ಣೆ ಸ್ನಾನ ಅಂದರೆ ಮೈಗೆಲ್ಲ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಎಣ್ಣೆ ಸ್ನಾನ ಮಾಡೋದ್ರಿಂದ ನಿಮಗೆ ಏನೇನು ಅವು ಕೆಟ್ಟದಿದೆ ಅವೆಲ್ಲ ಹೋಗುತ್ತೆ. ಶಕ್ತಿಯಿಂದ, ನನ್ನ ಆಶೀರ್ವಾದದಿಂದ, ಶಕ್ತಿಯಿಂದ ನೀವು ನಿಶ್ಚಿಂತರಾಗಿ ಇರ್ತೀರಾ ಅಂತ ಅಮ್ಮ ಹೇಳ್ತಾ ಇದ್ದಾರೆ. 7ನೇ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ? ಕಾಳಿ ಮಾತೆ ಬಂದಿದ್ದಾರೆ. ಅಮ್ಮ ಬಿರುಗಾಳಿಯಲ್ಲೂ ನಾನಿದ್ದೀನಿ, ನಿಮ್ಮೊಂದಿಗೆ ನಾನಿದ್ದೀನಿ, ಉಗ್ರ ಕಾಳಿಯಾಗಿ ರಕ್ಷಣೆ ನಾನು ನಿಮ್ಮನ್ನು ಕಾಪಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಧನ್ಯೋಸ್ಮಿ ಮಾತಾ. ಮಾತೆ ಭದ್ರಕಾಳಿ ಹೇಳ್ತಾ ಇರೋದು, ಕತ್ತಲೆಯ ಸಮಯ ಎಲ್ಲ ಹೋಗ್ತಾ ಇದೆ, ನಾನಿನ್ನು ಎಲ್ಲ ಕೊಡ್ತಾ ಇರೋದು ಒಳ್ಳೆಯ ಸಮಯ ಬರೋದು. ಅದಕ್ಕೆ ನಿನಗೆ ಇಷ್ಟೊಂದು ಹೆದರೋದಕ್ಕೆ, ತೊಂದರೆಗಳು ಕೊಡೋದಕ್ಕೆ ಅವರು ಮಾಡ್ತಾ ಇರೋದು. ಹಾಗಾಗಿ ಅವರನ್ನು ನಾನು ನೋಡ್ಕೋಬೇಕು, ಆದರೆ ನಿನ್ನನ್ನು ನೋಡ್ಕೋಬೇಕು. ಆದರೆ ಅವ್ರಿಗೆ ಸುಮಾರು ಸತಿ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ, ಅವರು ತಪ್ಪನ್ನು ತಿದ್ದುಕೊಂಡಿಲ್ಲ. ಆದರೆ ನೀನು ನನಗೆ ಶರಣು ಆಗಿದೆಯಾ, ನಾನು ನಿನ್ನನ್ನು ಕಾಪಾಡ್ತೀನಿ. ನಾನು ಪ್ರತಿಯೊಂದು ಭದ್ರಕಾಳಿಯಾಗಿ, ಕಾಳಿಯಾಗಿ, ಬಿರುಗಾಳಿಯಾಗಿಯೂ ನಾನು ನೋಡ್ತಾ ಇದ್ದೀನಿ. ಎಲ್ಲಿ ಹೇಗೆ ಯಾವ ರೀತಿ ನಿನ್ನನ್ನು ರಕ್ಷಿಸಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ತಾಯಿ ಬಗಲಾಮುಖಿ ಮಾತೆ ನಾನು ಅವ್ರಿಗೆ ರಕ್ಷಣೆ ಕೊಡ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಮಣಿಕಟ್ಟಿನ ಮಾಲೆ ಮತ್ತು ರುದ್ರಾಕ್ಷಿ, ಅದು ಕಪ್ಪು ದಾರದಿಂದ ಧರಿಸಿ, ಅಂದರೆ ಈ ಮಣಿಕಟ್ಟಿನ ಮಾಲೆ, ರುದ್ರಾಕ್ಷಿ ಇವುಗಳನ್ನ ಎಲ್ಲಾದರೂ ಒಳ್ಳೆಯದು, ಚೆನ್ನಾಗಿರೋದು, ಇವು ಡೂಪ್ಲಿಕೇಟ್ ಎಲ್ಲ ಸಿಗುತ್ತೆ ಅಂತಾರೆ, ಅದು ಒಳ್ಳೆಯದು ಒರ್ಜಿನಲ್ ಇರೋದನ್ನು ತಗೊಂಡು ದೇವಸ್ಥಾನದಲ್ಲಿ, ಶಕ್ತಿ ದೇವಸ್ಥಾನದಲ್ಲಿ ಕೊಟ್ಟು ಅದಕ್ಕೊಂದು ಪೂಜೆ ಮಾಡಿಸಿ, ನಂತರ ಕಪ್ಪು ದಾರದಲ್ಲಿ ಕತ್ತಿಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಅದನ್ನು ಹಾಕಿ ಧರಿಸಿ ಅಂತ ಹೇಳ್ತಾ ಇದ್ದಾರೆ ಕಾಳಿಕಾ ದುರ್ಗಾ ಪರಮೇಶ್ವರಿ.
ಉಗ್ರ ಕಾಳಿಯಾಗೂ ಇರ್ತೀನಿ, ಪಾರ್ವತಿಯಾಗೂ ಇರ್ತೀನಿ, ಸರಸ್ವತಿಯಾಗೂ ಇರ್ತೀನಿ, ಲಕ್ಷ್ಮಿಯಾಗೂ ಇರ್ತೀನಿ. ಯಾರಿಗೆ ಹಣಕಾಸಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಹಣಕಾಸು ಸಿಕ್ಕಬಾರ್ದು ಅಂದರೆ ಒಬ್ಬರದು ಎನರ್ಜಿ ಇಲ್ಲಿ ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ, ಒಟ್ಟಿನಲ್ಲಿ ಯಾರ್ದೋ ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಣಕಾಸಿಗೆ ತೊಂದರೆ ಆಗಿ ಅವರ ಉದ್ದೇಶ ಅವ್ರು ಕೊಡ್ತಾ ಇರೋ ತೊಂದರೆಗಳಿಂದ ದೇವ್ರಿಗೂ ತೊಂದರೆ ಕೊಟ್ಟು ಹಣಕಾಸಿಗೆ ತೊಂದರೆ ಆಗಿ ನನ್ನ ಕಾಲ ಹತ್ರ ಬರಲಿ ಅಂದರೆ ಯಾರು ಇದನ್ನು ಯೋಚನೆ ಮಾಡ್ತಾ ಇದ್ದಾರೋ ಅವ್ರದ್ದು ಮಾತಾಗಿರುತ್ತೆ. ಹಣಕಾಸಿಗೆ ತೊಂದರೆ ಆಗಿ ನನ್ನ ಕಾಲ ಹತ್ರ ಅವಳು ಬಂದಾಗ ಅವಳು ಅಥವಾ ಅವನು ಯಾರು ಬೇಕಾದರೂ ಆಗಿರ್ಬೋದು, ಅವರು ಬಂದು ನನ್ನ ಕಾಲಿಗೆ ಬೀಳಬೇಕು. ನೀನು ಬಿಟ್ಟರೆ ಇನ್ಯಾರೂ ನನ್ನ ಗತಿ ಇಲ್ಲ, ನೀನೇ ದಿಕ್ಕು ಅಂತ ಕಣ್ಣೀರಲ್ಲಿ ನನ್ನ ಪಾದನ ತೊಳಿಬೇಕು ಅಂತ ಸವಾಲು ಹಾಕಿದ್ದಾರೆ ಆ ವ್ಯಕ್ತಿ. ಆದರೆ ಕಣ್ಣ ನೀರಿಗೆ ಇಲ್ಲಿ ಸವಾಲಾಗಿ ನಿಂತಿದ್ದಾಳೆ. ಅಮ್ಮ, ತಪ್ಪು ಮಾಡ್ತಾ ಇರೋರಿಗೆ ನಾನು ಅವರಿಗೆ ಹೇಳಿದಂಗೆ ನಾನು ನಡ್ಕೊಳಕ್ಕಾಗಲ್ಲ, ನೀನೇ ಕಾಪಾಡು ಅಂತ ಯಾರು ಅಮ್ಮನಿಗೆ ಶರಣು ಹೋಗಿ ಕಣ್ಣೀರಿಟ್ಟಿದ್ದಾರೆ ಅವ್ರಿಗೂ ಕೂಡ ಅಮ್ಮ ನಿಂತಿದ್ದಾಳೆ, ನಾನು ಕಾಪಾಡ್ತೀನಿ ಕಂದ ಅಂತ. ಆದರೆ ಸವಾಲು ಹಾಕಿದವ್ರಿಗೆ ಎಚ್ಚರಿಕೆ ತುಂಬ ಕೊಟ್ಟಿದ್ದೀನಿ, ಅವರು ತಗೊಳ್ತಾ ಇಲ್ಲ. ಬುದ್ಧಿ ಮಾತು ಕೂಡ ಹೇಳಿಸಿದ್ದೀನಿ, ಅದು ಕೂಡ ತಗೊಳ್ತಾ ಇಲ್ಲ ಅವರು. ಸುಮಾರು ಕೆಲವು ನಿಮಿಷಗಳಾಗ್ಬೋದು, ಕೆಲವು ದಿನಗಳಾಗ್ಬೋದು, ಕೆಲವೇ ಗಂಟೆಗಳಾಗ್ಬೋದು, ಕೆಲವು ವಾರಗಳಾಗ್ಬೋದು, ಕೆಲವು ತಿಂಗಳುಗಳಾಗ್ಬೋದು, ಕೆಲವು ವರ್ಷಗಳಂತೂ ಆಗಲ್ಲ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇರೋದು. ಯಾರಿ ಕಾಲಿಗೆ ಯಾರು ಬೀಳಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ, ಅದನ್ನು ನಾನು ತೀರ್ಮಾನಿಸ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನೀನೇನು ಅವ್ರ ಮಾತಿಗೆ ಕೇಳಿ ನೀನು ಅವ್ರ ಕಾಲಿಗೆ ಶರಣು ಹೋಗಿ ಅವ್ರ ಕಾಲಿಗೆ ಹಿಡ್ಕೊಂಡು ನಿನ್ನ ಕಣ್ಣೀರು ಅವ್ರ ಪಾದನ ತೊಳೆಯೋ ಅವಶ್ಯಕತೆ ಇಲ್ಲ ಮಗು. ನೀನು ಅಳೋದು ಬೇಡ, ನಿನ್ನ ಕಣ್ಣೀರಿಂದ ನನ್ನ ಪಾದ ಕೂಡ ನೀನು ತೊಳೆಯೋದು ಬೇಡ. ನಿನ್ನ ಕಣ್ಣಲ್ಲಿ ಒಂದು ಹನಿ ಕೂಡ ಬರದೇ ಇರೋ ಹಾಗೆ ನೋಡ್ಕೊಳ್ತೀನಿ ಅಂತ ಕಾಳಿ ಮಾತೆ, ಬಿರುಗಾಳಿ ಮಾತೆ, ಜಗನ್ಮಾತೆ ಕಾಳಿಕಾ ದುರ್ಗಾ ಪರಮೇಶ್ವರಿ ಹೇಳ್ತಾ ಇದ್ದಾರೆ. ಆದಷ್ಟು ಅಮ್ಮನಿಗೆ ಯಾರು ಅಂತ ಗೊತ್ತಿಲ್ಲ, ಅಮ್ಮನಿಗೆ ಶರಣು ಹೋಗಿ ನೀವು ಅಂದ್ಕೊಂಡಿರೋದು ನನ್ನ ಕಾಲ ಹತ್ರ ಬಂದು ಬೀಳಬೇಕು, ಏನಾದರೂ ಮಾಡಿ ಹೆಂಗಾದರೂ ಮಾಡಿ ಪ್ರಯತ್ನ ಮಾಡ್ತಾಯಿದ್ರು ನನ್ನ ಕಾಲ ಹತ್ರ ಬಂದು ಬೀಳ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ದಯವಿಟ್ಟು ಇನ್ನು ಮೇಲಾದರೂ ಸರಿಪಡಿಸ್ಕೊಳ್ಳಿ. ಅದರಿಂದ ನಿಮಗೂ ಒಂದು ಕ್ಷಮಾಪಣೆ ಅಮ್ಮ ಕೊಡ್ತಾಳೆ. ಮುಂದಿನ ದಿನಗಳಾದರೂ ಎಷ್ಟು ದಿವಸದಿಂದ ಮಾಡಿದಿರೋ ವಾಮಾಚಾರಗಳು, ಪ್ರೇತಬಾಧೆಗಳು, ಅದು ನನಗೆ ಗೊತ್ತಿಲ್ಲ. ಅದು ಯಾರಿಗೆ ಈ ಮೆಸೇಜಸ್ ಹೋಗ್ತಿದೆಯೋ ಅವ್ರು ಮಾತ್ರ ತಗೊಳ್ಳಿ. ಇದು ಮಾಡಿರೋದು ಸಾಕು. ಇನ್ಮೇಲಾದರೂ ಒಳ್ಳೆ ದಾರಿಯಲ್ಲಿ ನಡ್ಕೊಂಡ್ರೆ ನಾನು ಖಂಡಿತವಾಗಿ ಅವ್ರನ್ನೂ ಕೂಡ ನಾನು ಕ್ಷಮಿಸಿ ನನ್ನ ನೆರಳಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಯಾರು ತಪ್ಪನ್ನು ತಿದ್ಕೋಬೇಕೋ ಅವರು ಅಮ್ಮನಿಗೆ ಶರಣ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಶರಣ ಹೋದ್ಮೇಲೆ ಮತ್ತೊಮ್ಮೆ ತಪ್ಪು ಮಾಡಿದರೆ ನಾನು ಖಂಡಿತ ಬಿಡೋಳೆ ಅಲ್ಲ ಅಂತ ಈಶ್ವರ ಬಂದ್ರೇ ನಾನು ತಡೆ ಮಾಡೋಕ್ಕಾಗಲಿಲ್ಲ ನನ್ನನ್ನು. ಇನ್ನು ನೀವ್ಯಾವ ಮಹಾ ಸುಮ್ಮನೆ ಜೋರಾಗಿ ನಾನು ಗಾಳಿ ಬಿಡೋದಲ್ಲ ಅಂತ ಉಬ್ಬಿದ್ರೆ ನೀವು ಏನಾಗ್ತೀರಾ ಅನ್ನೋದು ನಿಮಗೆ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಎನರ್ಜಿ ಬಂತು ಅದನ್ನು ನಾನು ತಿಳಿಸಿದ್ದೀನಿ. ಏಂಜಲ್ಸ್ ಏನು ಹೇಳ್ತಾರೆ ಲಾಸ್ಟಲ್ಲಿ ಕೇಳೋಣ. ಒಳ್ಳೆ ಮಾರ್ಗ, ಒಳ್ಳೆ ವಿಚಾರ, ಒಳ್ಳೆ ಸೂಚನೆ. ಎಸ್ ಆರ್ ನೋ ಏನು ಹೇಳ್ತೀರಾ ಏಂಜಲ್ಸ್? ಎರಡರಲ್ಲಿ ಒಂದು ಉತ್ತರ ಕೊಡಿ. ಎಸ್ ಆರ್ ನೋ. ಈ ಒಂದು ಅಮ್ಮನ ಒಂದು
ವಿಚಾರಗಳಿಗೆ ಏನು ಹೇಳ್ತೀರಾ ಲಾಸ್ಟ್ ಪ್ಲೀಸ್ ಏಂಜಲ್ಸ್. ದೇವರ ಮೊರೆ ಹೋಗಿ, ಎಲ್ಲರೂ ದೇವರ ಮೊರೆ ಹೋಗಿ, ದೇವರಿಗೆ ಶರಣು ಹಾಗೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಏಂಜಲ್ಸು. ಅದನ್ನು ತಗೊಳ್ಳಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ತುಂಬ ಜನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಒಳ್ಳೊಳ್ಳೆ ಮೆಸೇಜಸ್ಸು ಏಂಜಲ್ಸ್ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ. ಅದರಿಂದ ನಿಮಗೆ ತುಂಬಾ ಉಪಯೋಗಗಳು ಕೂಡ ಇದೆ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಯಾವಾಗ ನೋಡ್ತೀರೋ ನಿಮ್ಮ ಒಂದು ಪರಿಸ್ಥಿತಿಗೆ ಏನು ವಿಚಾರ ಕನೆಕ್ಟ್ ಆಗುತ್ತೆ ಈ ರೀಡಿಂಗಲ್ಲಿ, ಅದನ್ನು ಕಮೆಂಟಲ್ಲಿ ತಿಳಿಸಿ. ಈ ಪರಿಸ್ಥಿತಿಗೆ ನಮಗೆ ಈ ಉತ್ತರ ಕೊಟ್ಟಿದ್ದಾರೆ, ದುರ್ಗಾ ಪರಮೇಶ್ವರಿ ಅಮ್ಮ ಕೊಟ್ಟಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ. 7 ಕಾರ್ಡು 7 ಫೈಲ್ ಅಂದರೆ 7 ಫೈಲ್ ಇಟ್ಟಿರೋದಿಲ್ಲಿ. ಯಾರಿಗೆ ಕನೆಕ್ಟ್ ಆಗುತ್ತೋ ಆ ಮೆಸೇಜು ಅವರು ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.